ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ HDFC ಬ್ಯಾಂಕ್ ಸ್ಟಾಕ್ ಕ್ರಾಶ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಹಾಗೆ ಈ ಕಂಪನಿ ಬಗ್ಗೆ ಇರುವಂಥ ಪಾಸಿಟಿವ್ಸ್ ಏನು, ಹಾಗೆ ನೆಗೆಟಿವ್ಸ್ ಏನು, ಜೊತೆಗೆ ಈ ಡೌನ್ಫಾಲ್ ಅಪಾರ್ಚುನಿಟಿನ ಅಥವಾ ಥ್ರೆಟ್ಟ, ಇದನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ HDFC ಬ್ಯಾಂಕ್ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ 8.16% ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ. 137 ರೂಪೀಸ್ ಡೌನ್ ಆಗಿದೆ. ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. HDFC ಬ್ಯಾಂಕ್ ನ ADR ಅಲ್ಲಿ ಡೌನ್ ಫಾಲ್ ಕಂಡು ಬಂದಿತ್ತು. ಸೊ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು ಅಂತ. ಸೊ ಹಾಗೆ ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ಇದರ ನಂಬರ್ಸ್ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿನ್ನೆ ಕೂಡ ಹೇಳಿದ್ದೆ, ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಸೊ ಇವತ್ತು ಹಾಗೆ ಆಯ್ತು. ಸೊ ನಾವು ಈ ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಖಂಡಿತ ಈ ಸ್ಟಾಕ್ ಒಳ್ಳೆ ಸ್ಟಾಕ್, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್, ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಲೀಡರ್ ಸ್ಟಾಕ್, ಒಂದು ಮಾರ್ಕೆಟ್ ಲೀಡರ್ ಕಂಪನಿ. ಹಾಗೆ 11.5 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನೀವು ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ದೊಡ್ಡ ಕಂಪನಿಗಳನ್ನ ನೋಡಿದ್ರೆ ಮೊದಲನೇದು ರಿಲಯನ್ಸ್ ಇಂಡಸ್ಟ್ರೀಸ್ ಬರುತ್ತೆ, ಎರಡನೇದು TCS ಬರುತ್ತೆ, ಮೂರನೇದು HDFC ಬ್ಯಾಂಕ್. ಸೊ ನೀವು ಇಲ್ಲಿ ನೋಡಬಹುದು ಟಾಪ್ ಕಂಪನೀಸ್ ಇನ್ ಇಂಡಿಯಾ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಮೊದಲನೇದು ರಿಲಯನ್ಸ್ ಇಂಡಸ್ಟ್ರಿ 18 ಲಕ್ಷ ಕೋಟಿ ಇದೆ, TCS 14 ಲಕ್ಷ ಕೋಟಿ, HDFC ಬ್ಯಾಂಕ್ 11 ಲಕ್ಷ ಕೋಟಿ. ನಾಲ್ಕನೇ ಸ್ಥಾನದಲ್ಲಿ ICICI ಬ್ಯಾಂಕ್ ಬರುತ್ತೆ. ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನ 6.87 ಲಕ್ಷ ಕೋಟಿ. ಸೊ ಡಿಫರೆನ್ಸ್ ತುಂಬಾನೇ ಇದೆ. ಎಸ್ಪೆಷಲಿ ಕಂಪನಿ ಮರ್ಜ್ ಆದ್ಮೇಲೆ, ಅಂದ್ರೆ HDFC ಅಂಡ್ HDFC ಬ್ಯಾಂಕ್ ಮರ್ಜ್ ಆದ್ಮೇಲೆ ದೊಡ್ಡ ಕಂಪನಿ ಆಗಿದೆ. ಮುಂಚೆನೂ ಕೂಡ ICICI ಬ್ಯಾಂಕ್ ಗಿಂತ ಜಾಸ್ತಿನೇ ಇತ್ತು ಮಾರ್ಕೆಟ್ ಕ್ಯಾಪ್, ಕಡಿಮೆ ಏನಿರಲಿಲ್ಲ. ಸೊ ಮರ್ಜ್ ಆದ್ಮೇಲೆ ಇನ್ನು ಆ ಡಿಸ್ಟೆನ್ಸ್ ಅಥವಾ ಡಿಫರೆನ್ಸ್ ಜಾಸ್ತಿ ಆಗಿದೆ. ಸೊ ತುಂಬಾ ಜನರಿಗೆ ಈ ಕ್ರಾಶ್ ನ ನಂತರ ಡೌಟ್ ಇರುತ್ತೆ, ಸೊ ಈ ಸ್ಟಾಕ್ ಅಲ್ಲಿ ಏನ್ ಮಾಡಬಹುದು, ಈ ಡೌನ್ ಫಾಲ್ ನಮ್ಗೆ ಅಪಾರ್ಚುನಿಟಿನ ಅಂದ್ರೆ ಅವಕಾಶನ ಅಥವಾ ಅಪಾಯನ ಅಂತ. ಖಂಡಿತ ನನ್ನ ವೈಯಕ್ತಿಕ ಅಭಿಪ್ರಾಯನ ನಾನು ಹೇಳೋದಾದ್ರೆ ಇದು ಅಪಾಯ ಅಲ್ಲ, ಅವಕಾಶ ಅಂತಾನೆ ಭಾವಿಸಬಹುದು ಈ ಕಂಪನಿಯ ಡೌನ್ ಫಾಲ್ ಅನ್ನ. ಯಾಕೆ ಅಂತಂದ್ರೆ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ, ಜೊತೆಗೆ ಮಾರ್ಕೆಟ್ ಲೀಡರ್ ಕಂಪನಿ. ಹಾಗೆ ಬಿಸ್ನೆಸ್ ವೈಸ್ ಏನಾದ್ರೂ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆಯಾ? ಖಂಡಿತ ಇಲ್ಲ. ನಿನ್ನೆ ರಿಸಲ್ಟ್ ಅನ್ನ ನೋಡಿದ್ದೀವಿ. ಎಸ್ಟಿಮೇಷನ್ಸ್ ಏನಿತ್ತು ಅದರ ಹತ್ರನೇ ಇದೆ. ಕೆಲವೊಂದ್ ಕಡೆ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ, ಅದು ಕಾಮನ್. ಪ್ರತಿ ಕಂಪನಿಯಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆ ಜಸ್ಟ್ ಸಣ್ಣ ಅಪ್ಸ್ ಅಂಡ್ ಡೌನ್ಸ್ ಗೆ ನಾವು ಎದುರೋದಾದ್ರೆ ಖಂಡಿತ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಸ್ಟಾಕ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಅಷ್ಟು ಫ್ಲಕ್ಚುಯೇಟ್ ಅದೇ ಆಗುತ್ತೆ. ನಾವು ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ ವ್ಯೂ ಮಾಡ್ಕೊಂಡ್ ಬರೋದಾದ್ರೆ ಇತ್ತೀಚಿನ ನಂಬರ್ಸ್ ಸ್ವಲ್ಪ ಡಿಫರೆನ್ಸ್ ಆಗುತ್ತೆ ಮರ್ಜರ್ ನ ನಂತರ. ಸೊ ನಾವು ಹಿಂದಿನ ನಂಬರ್ಸ್ ಅನ್ನೇ ಕಂಪೇರ್ ಮಾಡೋಣ. ರೆವಿನ್ಯೂ ನೋಡಬಹುದು 2016 63, 73, 85, 105, 122, 128, 135. ಸೊ ಮರ್ಜರ್ ನ ನಂತರ ಇಲ್ಲ, ಇದು ಕೂಡ ಮರ್ಜರ್ ಗೆ ಬಿಫೋರ್ 170. ಅದರ ನಂತರ ಈಗ ಮರ್ಜರ್ ಬಂದಿರೋದು TTM ಅಲ್ಲಿ ನೋಡ್ಲಿಕ್ಕೆ ಕಾಣುತ್ತೆ. ಅದು ತುಂಬಾ ಬಿಗ್ ಡಿಫರೆನ್ಸ್ ಏನಲ್ಲ HDFC ಇದ್ದದ್ದು. ಇದರ ಮೇಜರ್ ಕಾಂಟ್ರಿಬ್ಯೂಷನ್ HDFC ಬ್ಯಾಂಕ್ ಇದೆ ಇದರಲ್ಲಿ. ಸೊ ಯಾವುದೇ ರೀತಿಯ ಡೆಂಟ್ ಅಂತೂ ಈ ಕಂಪನಿಯ ರೆವಿನ್ಯೂ ನಲ್ಲಿ ಕಾಣ್ತಾ ಇಲ್ಲ. ಹಾಗೆ ಪ್ರಾಫಿಟ್ ಅಂದ್ರೆ ಫೈನಾನ್ಸಿಂಗ್ ಪ್ರಾಫಿಟ್ ನೀವು ಇಲ್ಲಿ ನೋಡಬಹುದು. ಯಾವ ಪ್ರಮಾಣದಲ್ಲಿ ಕಂಪನಿಯ ಪ್ರಾಫಿಟ್ ಬೆಳೆದಿದೆ ಅಂತ. ಈಗ TTM ಅಲ್ಲಿ ಸ್ವಲ್ಪ ನೆಗೆಟಿವ್ ಕಾಣ್ತಾ ಇದೆ, ಅದಕ್ಕೆ ಕಾರಣ ಕೂಡ ಇದೆ. ಅಗೇನ್ ಮರ್ಜರ್. ನೆಟ್ ಪ್ರಾಫಿಟ್ ಅನ್ನ ನೋಡಬಹುದು. 12,800 ಶುರುವಾಗಿ 15,000, 18,000, 22,000, 27,000, 31,000, 38,000, 46,000, ಈಗ 60,000. ಸೊ ಯಾವ ಪ್ರಮಾಣದಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ಬೆಳೆದಿದೆ ಅಂತ ನೋಡಬಹುದು. 60,000 ಕೋಟಿ. ಇದು ಲಕ್ಷ ಅಲ್ಲ ಅಥವಾ ಸಾವಿರ ಅಲ್ಲ, 60,000 ಕೋಟಿ ನೆಟ್ ಪ್ರಾಫಿಟ್. ಹಾಗೆ ರಿಟರ್ನ್ ಆನ್ ಈಕ್ವಿಟಿ ನೋಡಬಹುದು. ಆಲ್ಮೋಸ್ಟ್ ಎಲ್ಲಾನು ಕೂಡ 17 ಇದೆ. ಅಪ್ ಟು 10 ಇಯರ್ಸ್ CAGR ನೋಡಿದ್ರೆ 10 ಇಯರ್ಸ್ ಅಲ್ಲಿ ಚೆನ್ನಾಗಿದೆ. 5 ಇಯರ್ಸ್ ಇಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಅದಕ್ಕೆ ಕಾರಣ ಕೂಡ ಗೊತ್ತಿದೆ. ಸೊ ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ, ಅಂಡರ್ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಹಾಗಾಗಿ ನಮಗೆ ದೊಡ್ಡ ನಂಬರ್ಸ್ CAGR ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಪ್ರಾಫಿಟ್ ಗ್ರೋತ್ ನೋಡಿ, ಡಬಲ್ ಡಿಜಿಟ್ ಅಲ್ಲಿ ಬೆಳೀತಾ ಇದೆ ಕಂಪನಿಯ ಪ್ರಾಫಿಟ್ ಗ್ರೋತ್. ಈವನ್ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇ. ಸೊ ಬಿಸ್ನೆಸ್ ವೈಸ್ ಖಂಡಿತ ಇಲ್ಲಿ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ ಅಂತೂ ಕಾಣೋದಿಲ್ಲ, ರಿಟರ್ನ್ ವೈಸ್ ಬಿಟ್ರೆ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಈಗ 0 ಆಗಿದೆ. ಸೊ ಆಕ್ಚುಲಿ ಸೆಲ್ ಮಾಡಿಲ್ಲ. ಇಲ್ಲಿ ಮುಂಚೆ 25% ಹೋಲ್ಡಿಂಗ್ ಅನ್ನ HDFC ಲಿಮಿಟೆಡ್ ಹೊಂದಿತ್ತು. ಅದು ಮರ್ಜ್ ಆದ್ಮೇಲೆ ಅದರ ಹೋಲ್ಡಿಂಗ್ ಕಾಣ್ತಾ ಇಲ್ಲ ಅಷ್ಟೇ. ನೀವು ಇನ್ ಕೇಸ್ ಈ ಪ್ರಮೋಟರ್ ಹೋಲ್ಡಿಂಗ್ ಚೆಕ್ ಮಾಡಿದ್ರೆ ನೋಡಬಹುದು HDFC ಕಾರ್ಪೊರೇಷನ್ 19% ಹೋಲ್ಡಿಂಗ್ ಇತ್ತು. ಸೊ ನೋಡಬಹುದು HDFC ಸೇಮ್ 19%, HDFC ಇನ್ವೆಸ್ಟ್ಮೆಂಟ್ 6.5%. ಸೊ ಈ ರೀತಿ ಇತ್ತು. ಇದು ಅಲ್ಲಿ ನಿಲ್ ಆಗಿದೆ ಮರ್ಜರ್ ನ ನಂತರ. ಸೊ ಹಾಗಾಗಿ 0 ಕಾಣ್ತಾ ಇದೆ. ಇದೇನು ಸೆಲ್ ಮಾಡಿ ಎಕ್ಸಿಟ್ ಆಗಿರುವಂತ ಹೋಲ್ಡಿಂಗ್ ಅಲ್ಲ. ಸೊ ಹಾಗೆ ನಾವು ರಿಟರ್ನ್ ಪ್ರೊಫೈಲ್ ಗೆ ಬರೋಣ. ಒಂದ್ಸಲ ರಿಟರ್ನ್ ಪ್ರೊಫೈಲ್ ಅನ್ನ ಚೆಕ್ ಮಾಡಿದ್ರೆ 6 ತಿಂಗಳಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ 8% ಡೌನ್ ಇದೆ. ಹಾಗೆ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅರೌಂಡ್ 6% ಡೌನ್ ಇದೆ. 5 ಇಯರ್ಸ್ ಅಲ್ಲಿ ನೋಡಬಹುದು 44% ಆಗಿದೆ. ಸೊ ನಿನ್ನೆ ಜಾಸ್ತಿನೇ ಇತ್ತು. ಇವತ್ತಿನ 8% ಡೌನ್ ನಂತರ 44ಕ್ಕೆ ಇಳಿದಿದೆ. ನೋಡಬಹುದು ನಿನ್ನೆ ವಿಡಿಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಅರೌಂಡ್ 60% ಬಂದಿತ್ತು. ಸೊ ಇವತ್ತು 44ಗೆ ಬಂದಿದೆ. ಇದನ್ನೇ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಪ್ರತಿ ಕಂಪನಿಗೂ ಕೂಡ ಈ ತರದ ಫೇಸ್ ಗಳು ಬಂದೇ ಬರುತ್ತೆ. ಅದಕ್ಕೆ ಯಾವುದೇ ಕಂಪನಿ ವರ್ತಲ್ಲ. ಇನ್ ಕೇಸ್ ನೀವು ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ
ಪರ್ಫಾರ್ಮ್ ಮಾಡಿದೆ ಅಪ್ ಟು 2021 ವರೆಗೂ ಅಂತ. ಸೊ 21 ನಂತರ ಈ ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡಿದೆ. ಅದರಲ್ಲೂ 21 ನಂತರ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಅಂತ. ಸೊ ಅದರ ನಂತರ ಒಳ್ಳೆ ರಿಕವರಿನೂ ಕೂಡ ಮಾಡಿದೆ. ಬಟ್ 21 ಐ ಏನಿತ್ತು ಅದೇ ರೇಂಜ್ ಅಲ್ಲಿ ಈಗಲೂ ಕೂಡ ಟ್ರೇಡ್ ಆಗ್ತಿದೆ. ಇದೇ ಕಾರಣಕ್ಕೆ ತುಂಬಾ ಜನ ಈ ಸ್ಟಾಕ್ ಅನ್ನ ಇಗ್ನೋರ್ ಮಾಡೋದು. ಅದು ತಪ್ಪು ಅಂತ ಏನಿಲ್ಲ, ಸೊ ಮಾಡಬಹುದು. ಆದ್ರೆ ಇಗ್ನೋರ್ ಮಾಡುವಂತ ಸ್ಟಾಕ್ ಅಲ್ಲ ಇದು, ಅಥವಾ ಭಯ ಪಡುವಂತ ಸ್ಟಾಕ್ ಕೂಡ ಅಲ್ಲ. ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ನಿಜ ಲಾಸ್ಟ್ 3 years ಇಂದ. ಅದನ್ನ ಬಿಟ್ರೆ ಬಿಸ್ನೆಸ್ ವೈಸ್ ಕಂಪನಿ ಸ್ಟ್ರಾಂಗ್ ಆಗಿ ಬಿಸ್ನೆಸ್ ಮಾಡ್ತಾ ಇದೆ. ಸೊ ಅಲ್ಲೇನಾದ್ರೂ ಡೆಂಟ್ ಇದೆಯಾ? ಖಂಡಿತ ಯಾವ್ದು ಡೆಂಟ್ ಅಂತೂ ಕಾಣೋದಿಲ್ಲ. ಸೊ ಹಾಗೆ ICICI ಸೆಕ್ಯೂರಿಟೀಸ್ ಅವರು ಒಂದು ರಿಪೋರ್ಟ್ ಅನ್ನ ಇವತ್ತು ತಮ್ಮ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ಗಮನ ಹರಿಸೋಣ. ನಾನು ICICI ಡೈರೆಕ್ಟ್ ಅವರ ಟ್ವಿಟರ್ ಹ್ಯಾಂಡಲ್ ಓಪನ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡಬಹುದು. 4 reasons why HDFC Bank may crack INR 1850 valuing the stock at 2.3x FY26E. ಅಂದ್ರೆ ಇವರು ಫೈನಾನ್ಷಿಯಲ್ ಇಯರ್ 26 ಒಳಗಡೆ 2.3x ಆಗಬಹುದು HDFC ಬ್ಯಾಂಕ್ ಅಂತ ಹೇಳ್ತಿದ್ದಾರೆ. ಅಂದ್ರೆ 2026 ಎಂಡ್ ಒಳಗಡೆ, ಅಂದ್ರೆ FY26 ಅಂದ್ರೆ 2026 ಮಾರ್ಚ್ ಒಳಗಡೆ ಟ್ರಿಪಲ್ ಆಗ್ಬೋದು ಅನ್ನುವಂಥದ್ದು ಇವ್ರು ಹೇಳ್ತಿರೋಂಥದ್ದು ನೋಡಬಹುದು. 2.3x FY26 ಎಂಡ್ ಅಬೋವ್. ಹಾಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ನೋಡಬಹುದು 1850 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈಗ ಕರೆಂಟ್ 1542 ಬಂದಿದೆ ಇವತ್ತಿನ ಡೌನ್ ಫಾಲ್ ನ ನಂತರ. ನಮಗೆ ಇದು ಇಂಪಾರ್ಟೆಂಟ್ ಅಲ್ಲ, ಇವ್ರು ಎಷ್ಟಾದ್ರೂ ಹೇಳಿ 2.3x ಆದ್ರೂ ಬೆಳಿಲಿ, 3x ಆದ್ರೂ ಬೆಳಿಲಿ, ಅಥವಾ 5x ಆದ್ರೂ ಬೆಳಿಲಿ. ಸೊ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಇವರು ಕೊಟ್ಟಿರುವಂತ ಕೆಲವು ಪಾಯಿಂಟ್ಸ್. ಸೊ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ, ಇದ್ರ ಬಗ್ಗೆ ಅಲ್ಲ. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ. ಅದೆಷ್ಟು ಕೊಡುತ್ತೋ ಗೊತ್ತಿಲ್ಲ. ಇವ್ರು ಹೇಳ್ದಷ್ಟೇ ಕೊಡ್ಬೋದು, ಅಥವಾ ಇದಕ್ಕಿಂತ ಜಾಸ್ತಿ ಕೊಡ್ಬೋದು, ಅಥವಾ ಇದಕ್ಕಿಂತ ಕಡಿಮೆ ಕೂಡ ಕೊಡ್ಬೋದು. ಬಟ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕಂಪನಿಯ ಫಂಡಮೆಂಟಲ್ಸ್ ಕಡೆ. ಇವರು 4 ರೀಸನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲೇ ನೋಡಬಹುದು 4 ರೀಸನ್ಸ್. ಸೊ ಮೊದಲನೇದಾಗಿ ಸ್ಟ್ರಾಂಗ್ ಪ್ಯಾಟ್. ಸೊ ಇಲ್ಲಿ ಡೆಸ್ಪೈಟ್ ಫ್ಲಾಟ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್, HDFC Bank surprised with a 4% beat on PAT thanks to treasury gain and a tax write back INR 15 billion. ಇದು ಪ್ಯಾಟ್ ಪರ್ಫಾರ್ಮೆನ್ಸ್ ಅಲ್ಲಿ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡ್ಲಿಕ್ಕೆ ಕಾರಣ ಆಗಿದೆ. ಟ್ರೆಜರಿ ಗೇನ್ಸ್ ಚೆನ್ನಾಗಿದೆ, ಟ್ಯಾಕ್ಸ್ ರೈಟ್ ಬ್ಯಾಕ್ ಅಂದ್ರೆ ಇಂದಿನ ಎಕ್ಸ್ಟ್ರಾ ಟ್ಯಾಕ್ಸ್ ಪೇಮೆಂಟ್ ಗಳೇನಿರುತ್ತೆ ಅದು ರೈಟ್ ಬ್ಯಾಕ್ ಆಗಿದೆ, ಅದು 15 ಬಿಲಿಯನ್. ಇದು ಪ್ಯಾಟ್ ಬೀಟ್ ಗೆ ಕಾರಣ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ROI ಬಗ್ಗೆ ಕೂಡ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು. 1.7 ವರ್ಸಸ್ 2% ರಿಪೋರ್ಟೆಡ್ ಅಂದ್ರೆ ರಿಟರ್ನ್ ಆನ್ ಅಸೆಟ್. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 2% ರಿಪೋರ್ಟ್ ಮಾಡಿದೆ. ಲೋನ್ ಗ್ರೋತ್ ರಿಮೇನ್ಸ್ ಸ್ಟ್ರಾಂಗ್ ಅಟ್ 5% QoQ. ಕ್ವಾರ್ಟರ್ ಆನ್ ಕ್ವಾರ್ಟರ್ 5% ಲೋನ್ ಗ್ರೋತ್ ಇದೆ. ಎಲ್ಲೂ ಕೂಡ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದರೆ ಓದ್ಕೊಳ್ಬಹುದು. CRB 7% ಇದೆ, ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೆಳೆದಿದೆ. ರಿಟೇಲ್ ಲೋನ್ಸ್ 3.3% ಗ್ರೋತ್ ಅನ್ನ ಕಂಡಿದೆ. ಪರ್ಸನಲ್ ಲೋನ್ ಗ್ರೋತ್ ರಿಮೇನ್ಸ್ ಮ್ಯೂಟೆಡ್, ಅಂದ್ರೆ ಲೆಸ್ ದ್ಯಾನ್ 2% ಇದೆ. ಫ್ಲಾಟ್ ಪರ್ಫಾರ್ಮೆನ್ಸ್. ಹಾಗೆ ಇವೆಲ್ಲಾನು ಕೂಡ ಪಾಸಿಟಿವ್ ಪಾಯಿಂಟ್ಸ್ ಅವ್ರು ಮೆನ್ಷನ್ ಮಾಡ್ತಾ ಇರೋದು. ಹಾಗೆ ಅಸೆಟ್ ಕ್ವಾಲಿಟಿ ಬಗ್ಗೆ ನೋಡಬಹುದು, ಅದು ಕಂಫರ್ಟ್ ಲೆವೆಲ್ ಅಲ್ಲಿ ಇದೆ. ಯಾಕಂದ್ರೆ ನೆಟ್ NPA ಗ್ರಾಸ್ NPA ಎರಡು ಕೂಡ ಕಡಿಮೆ ಆಗಿತ್ತು. ನಾವು ನಿನ್ನೆಯ ವಿಡಿಯೋದಲ್ಲಿ ಈಗಾಗಲೇ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. PCR ಕೂಡ ಸ್ಟ್ರಾಂಗ್ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಕ್ರೆಡಿಟ್ ಕಾಸ್ಟ್ ಅಂಡ್ ಅಸೆಟ್ ಕ್ವಾಲಿಟಿ ಆರ್ ಎಕ್ಸ್ಪೆಕ್ಟೆಡ್ ಟು ಸ್ಟೇ ಹೆಲ್ದಿ. ಮುಂದಿನ ದಿನಗಳಲ್ಲೂ ಕೂಡ ಇದು ಚೆನ್ನಾಗಿರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಕಾಶಿಯಸ್ ಆಪ್ಟಿಮಿಸಮ್ ಆನ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ಆಪ್ಟಿಮಿಸಮ್ ಅಂತೂ ಇದ್ದೇ ಇರುತ್ತೆ ಇನ್ವೆಸ್ಟ್ ಮಾಡುವಾಗ, ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ನೋಡುವಾಗ. ಸೊ ಎಲ್ಲ ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಅವರು ಮೆನ್ಷನ್ ಮಾಡಿದ್ದಾರೆ ತಮ್ಮ ರಿಪೋರ್ಟ್ ಅಲ್ಲಿ. ಸೊ ಹಾಗೆ ಇಲ್ಲಿರುವಂತ ರಿಸ್ಕ್ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡಬಹುದು ರಿಸ್ಕ್ಸ್ 2 ಪಾಯಿಂಟ್ ಅನ್ನು ಅವರು ಹೈಲೈಟ್ ಮಾಡಿದ್ದಾರೆ. ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಇಸ್ ಅಟ್ 110%. ಇದು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಕೂಡ ಹೌದು, ಆದ್ರೆ ಕಂಪನಿಯ ಸೈಜ್ ಅನ್ನ ನೋಡಿದ್ರೆ ಇವೆಲ್ಲನೂ ಕೂಡ ಮ್ಯಾನೇಜಬಲ್ ಅನ್ಸುತ್ತೆ. ಸ್ಟಿಲ್ ಇರೋ ಪಾಯಿಂಟ್ಸ್ ಅನ್ನ ಹೇಳಲೇಬೇಕು, ಅದನ್ನ ಅವರು ಮಾಡಿದ್ದಾರೆ. ಹಾಗೆ ಲೋನ್ ಟು ಡೆಪಾಸಿಟ್ ರೇಷಿಯೋ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಕೆಲವೊಂದು ಬ್ಯಾಂಕ್ಗಳು ಕ್ರಾಶ್ ಕೂಡ ಆಗಿದ್ವು ಈ ಅಪ್ಡೇಟ್ ಬಂದಾಗ. RBI ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿತ್ತು ಆ ಕಾರಣಕ್ಕಾಗಿ ಲೋನ್ ಟು ಡೆಪಾಸಿಟ್ ರೇಷಿಯೋ ಬಗ್ಗೆ. ಸೊ ಇಲ್ಲಿ ನೋಡಬಹುದು 110% ಇದೆ. ಇದು ಬಿಲೋ 75 ಇರಬೇಕು ಅಂತ ಕೆಲವೊಂದು ಬ್ಯಾಂಕ್ ಗಳಿಗೆ RBI ರಿಸ್ಟ್ರಿಕ್ಟ್ ಮಾಡಿತ್ತು ಅನ್ನೋದಕ್ಕಿಂತ ಡೈರೆಕ್ಟ್ ಮಾಡಿತ್ತು ಕೆಲವೊಂದು ಬ್ಯಾಂಕ್ ಗಳಿಗೆ ಬಿಲೋ 75% ತನ್ನಿ ಅಂತ. ಆದ್ರೆ ಅದು HDFC ಬ್ಯಾಂಕ್ ಆಗಿರ್ಲಿಲ್ಲ. ಯಾಕಂದ್ರೆ ಇದು ಒಂದು ಬಿಗ್ ಸೈಜ್ಡ್ ಕಂಪನಿ. ಸಣ್ಣ ಕಂಪನಿಗಳಿಗೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸಣ್ಣ ಬ್ಯಾಂಕ್ ಗಳಿಗೆ ಆ ಡೈರೆಕ್ಷನ್ ಅನ್ನು ಕೊಟ್ಟಿತ್ತು, HDFC ಬ್ಯಾಂಕ್ ಅಲ್ಲ. ಸ್ಟಿಲ್ ಇದು 110% ಇದೆ. ಅದನ್ನ ರಿಸ್ಕ್ ಪಾಯಿಂಟ್ ಅಂತಾನೆ ICICI ಡೈರೆಕ್ಟ್ ಅವರು ಕೂಡ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಹೈಲೈಟ್ಸ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ. ICICI ಡೈರೆಕ್ಟ್ ಅವರ ಟ್ವಿಟರ್ ಹ್ಯಾಂಡಲ್ ಹೋಗಿ ಒಂದ್ಸಲ ನೋಡ್ಕೊಳ್ಬಹುದು. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಖಂಡಿತ HDFC ಬ್ಯಾಂಕ್ ಒಳ್ಳೆ ಸ್ಟಾಕ್. ಇದರಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದ್ರೆ ಅದನ್ನ ಅಪಾರ್ಚುನಿಟಿ ಅಂತಾನೆ ನಾನಂತೂ ಭಾವಿಸ್ತೇನೆ. ಇನ್ ಕೇಸ್ ಇದರಲ್ಲಿ ಫರ್ದರ್ ಡಿಕ್ಲೈನ್ ಏನಾದ್ರೂ ಕಂಡು ಬಂದ್ರೆ ನಾನು ಯೋಚನೆ ಮಾಡ್ತೀನಿ ಆಡ್ ಮಾಡ್ಲಿಕ್ಕೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಅಥವಾ ನಿಮ್ಮ ಹತ್ರ ಬೇರೆ ಬ್ಯಾಂಕ್ ಇದೆ, HDFC ಬ್ಯಾಂಕ್ ಬೇಡ ಅಂದ್ರೆ ಅಬ್ವಿಯಸ್ಲಿ ಕಂಟಿನ್ಯೂ ಮಾಡಬಹುದು ಬೇರೆ ಬ್ಯಾಂಕ್ ಗಳಲ್ಲೇ. ನನ್ನ ಹತ್ರನೂ ICICI ಬ್ಯಾಂಕ್ ಇದೆ, HDFC ಬ್ಯಾಂಕ್ ಇಲ್ಲ. ಬಟ್ ಫರ್ದರ್ ಏನಾದ್ರೂ ಡಿಕ್ಲೈನ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದ್ರೆ ಖಂಡಿತ ನಾನು ಈ ಸ್ಟಾಕ್ ಅನ್ನ ಆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಂದ್ರೆ ಫರ್ದರ್ ಡಿಕ್ಲೈನ್ ಅಂದ್ರೆ ಸ್ಟಾಕ್ ಅಲ್ಲಿ ಮೋರ್ ದನ್ 20% ಡೌನ್ ಫಾಲ್ ಕಂಡು ಬಂದ್ರೆ, ಈಗ ಜಸ್ಟ್ ಆಗಿರೋದು 8% ಇವತ್ತಿನ ಪರ್ಫಾರ್ಮೆನ್ಸ್. ಇದೇನಾದ್ರೂ ಅಬೌವ್ 20 ಹೋಯ್ತು ಅಂದ್ರೆ ಖಂಡಿತ ನಾನು ಈ ಸ್ಟಾಕ್ ಅನ್ನ ಆಡ್ ಮಾಡ್ತೀನಿ. ಆ ಟಾರ್ಗೆಟ್ ಅನ್ನ ಇಟ್ಕೊಂಡು
ಕಾಯ್ತೀನಿ. ಹಾಗೆ ನಾನು ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ಗೆ 5 ವರ್ಷ 10 ವರ್ಷ 15 ವರ್ಷ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ. ನಾನು 1 ತಿಂಗಳು 6 ತಿಂಗಳು ವರ್ಷ ಟಾರ್ಗೆಟ್ ಇಟ್ಕೊಂಡಿರೋದಿಲ್ಲ. ನಾನು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಾಕ್ ಅಲ್ಲಿ ಎಂಟರ್ ಆಗ್ತೀನಿ. ಸೊ ನೋಡೋಣ ಇನ್ನು ಒಳ್ಳೆ ಅಪರ್ಚುನಿಟಿ ಈ ಕಂಪನಿ ಕೊಡುತ್ತಾ ಅಂತ. ಕೊಟ್ರೆ ಖಂಡಿತ ನಾನಂತೂ ರೆಡಿ ಇದ್ದೀನಿ. ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ನಾನ್ ಬೈ ಮಾಡ್ತೀನಿ ಅಂದ ತಕ್ಷಣ ನೀವು ಬೈ ಮಾಡೋ ಅಂತ ಅವಶ್ಯಕತೆ ಖಂಡಿತ ಇಲ್ಲ. ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಯಾಕಂದ್ರೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಈಗಾಗಲೇ ICICI ಬ್ಯಾಂಕ್ ಇದೆ, ತುಂಬಾನೇ ಲೋಯರ್ ಲೆವೆಲ್ ಇಂದ ಕೂಡ ಸ್ಟಾಕ್ ಅನ್ನು ಹೋಲ್ಡ್ ಮಾಡಿದ್ದೀನಿ. ಜೊತೆಗೆ ಫೆಡರಲ್ ಬ್ಯಾಂಕ್ ಇದೆ, ಒಂದು ರಿಸ್ಕಿ ಬ್ಯಾಂಕ್, ಅದನ್ನು ಕೂಡ ಅಷ್ಟೇ ಡಬಲ್ ಡಿಜಿಟ್ ಇಂದ ಕೂಡ ಹೋಲ್ಡ್ ಮಾಡಿದ್ದೀನಿ. ಅವುಗಳಲ್ಲೇ ಕಂಟಿನ್ಯೂ ಮಾಡ್ತೀನಿ. ಇನ್ ಕೇಸ್ ಫರ್ದರ್ ಇನ್ನೂ ಡಿಕ್ಲೈನ್ ಬಂದ್ರೆ ನಾನು ಅವಾಗಲೇ ಹೇಳಿದಾಗೆ ಮೋರ್ ದನ್ 20%. ಸೊ ಖಂಡಿತ ಅಂತ ಸದವಕಾಶವನ್ನ ನಾನು ಬಳಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂದ್ರೆ ಇದು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಇದು ಜಸ್ಟ್ ಸ್ಮಾಲ್ ಕರೆಕ್ಷನ್ ಅಷ್ಟೇ. ಮಾರ್ಕೆಟ್ ಅಲ್ಲಿ ಒಂದು ಮಾತು ಚಾಲ್ತಿಯಲ್ಲಿರುತ್ತೆ, ಕರೆಕ್ಷನ್ಸ್ ಆರ್ ಟೆಂಪರರಿ, ಗ್ರೋತ್ ಇಸ್ ಪರ್ಮನೆಂಟ್ ಅಂತ. ಇದು ಅಷ್ಟೇ, ಕರೆಕ್ಷನ್ಸ್ ಖಂಡಿತ ಟೆಂಪರರಿನೇ, ಗ್ರೋತ್ ಇದ್ದೇ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಸೊ ಲಾಂಗ್ ಟರ್ಮ್ ಗಾಗಿ ನಾವು ವೆಯ್ಟ್ ಮಾಡಬೇಕು ಅಷ್ಟೇ. ನೋಡೋಣ ಮುಂದುವರೆದು ನಾಳೆಯಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ನಾಳೆನೂ ಕೂಡ ನಿಮ್ಮ ಫೋಕಸ್ ಅಲ್ಲಿ ಇರಲಿ ಈ ಸ್ಟಾಕ್. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.